ಪ್ರಥಮ PUC ರಾಜ್ಯಶಾಸ್ತ್ರದ 5ನೇ ಅಧ್ಯಾಯ ಭಾರತ ಸಂವಿಧಾನ. ಈಗಾಗಲೇ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಭಾರತ ಸಂವಿಧಾನ ಈ ಅಧ್ಯಾಯದಲ್ಲಿ ಮೂಲಭೂತ ಹಕ್ಕುಗಳು, ಭಾರತದ ಸಂವಿಧಾನದ ನಿರ್ಮಾತೃಗಳು ಭಾರತದ ಸಂವಿಧಾನದ 3ನೆಯ ಭಾಗದಲ್ಲಿ ವಿಧಿ ಸಂಖ್ಯೆ 12ನೇ ವಿಧಿಯಿಂದ 35ನೆಯ ವಿಧಿಯವರೆಗೆ ಮೂಲಭೂತ ಹಕ್ಕುಗಳನ್ನು ಇರಿಸಿದ್ದಾರೆ. ಭಾರತದ ಸಂವಿಧಾನವನ್ನು ರಚನೆ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂವಿಧಾನದ ನಿರ್ಮಾತೃಗಳು ಅಮೆರಿಕ ದೇಶದ ಸಂವಿಧಾನದಲ್ಲಿ ಇದ್ದಂಥ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಅಧ್ಯಯನಕ್ಕೆ ಒಳಪಡಿಸಿ ಅದರಿಂದ ಪ್ರೇರೇಪಣೆಯನ್ನು ಪಡೆದು ನಮ್ಮ ಭಾರತದ ಸಂವಿಧಾನದಲ್ಲೂ ಕೂಡ ಸಂವಿಧಾನದ ಶ್ರೀರಕ್ಷೆಯೊಂದಿಗೆ, ನ್ಯಾಯಿಕ ರಕ್ಷಣೆಯೊಂದಿಗೆ ಮೂಲಭೂತ ಹಕ್ಕುಗಳನ್ನು ಕೊಡಮಾಡಬೇಕು ಭಾರತದ ಪ್ರಜೆಗಳಿಗೆ ಅನ್ನುವ ಪ್ರಕಾರ ಈ ಮೂಲಭೂತ ಹಕ್ಕುಗಳನ್ನು ಏನು ಮಾಡಲಾಗಿದೆ, ಭಾರತದ ಸಂವಿಧಾನಕ್ಕೆ ಸೇರಿಸಲಾಗಿದೆ. ಭಾರತದ ಸಂವಿಧಾನಕ್ಕೆ ಈ ಮೂಲಭೂತ ಹಕ್ಕುಗಳನ್ನು 7 ಹಕ್ಕುಗಳನ್ನು ಇರಿಸಲಾಗಿತ್ತು. ಸಂವಿಧಾನ ಜಾರಿಯಾದಾಗಲೂ ಕೂಡ 7 ಮೂಲಭೂತ ಹಕ್ಕುಗಳು ಭಾರತದ ಸಂವಿಧಾನದಲ್ಲಿ ಇತ್ತು. ನಂತರದ ದಿನಗಳಲ್ಲಿ ಭಾರತದ ಸಂವಿಧಾನಕ್ಕೆ 1978ರಲ್ಲಿ ಒಂದು ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಿ ಅದರ ಮುಖಾಂತರ 44ನೆಯ ತಿದ್ದುಪಡಿಯನ್ನು ಮಾಡಿ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿ ಅದನ್ನು ಒಂದು ಸಾಧಾರಣ ಕಾನೂನನ್ನಾಗಿ ಇರಿಸಲಾಗಿದೆ. ಆದ್ದರಿಂದ ಪ್ರಸಕ್ತ ನಮ್ಮ ಭಾರತದ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳು ಇದ್ದಾವೆ. 6 ಮೂಲಭೂತ ಹಕ್ಕುಗಳು ಇದ್ದಾವೆ. ಅವು ಯಾವುವು ಅಂತ ಒಂದ್ಸರಿ ನೋಡಿಬಿಡೋಣ. ಸಮಾನತೆಯ ಹಕ್ಕು ವಿಧಿ ಸಂಖ್ಯೆ 14ರಿಂದ 18, ಸ್ವಾತಂತ್ರ್ಯದ ಹಕ್ಕು ವಿಧಿ ಸಂಖ್ಯೆ 19ರಿಂದ 22, ಶೋಷಣೆಯ ವಿರುದ್ಧ ಹಕ್ಕು ವಿಧಿ ಸಂಖ್ಯೆ 23, 24, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ವಿಧಿ ಸಂಖ್ಯೆ 25ರಿಂದ 28, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ವಿಧಿ ಸಂಖ್ಯೆ 29 ಮತ್ತು 30, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ವಿಧಿ ಸಂಖ್ಯೆ 32. ಹೀಗೆ 6 ಮೂಲಭೂತ ಹಕ್ಕುಗಳನ್ನು ನಮ್ಮ ಭಾರತದ ಸಂವಿಧಾನದಲ್ಲಿ ಇರಿಸಲಾಗಿದೆ. ಈ 6 ಮೂಲಭೂತ ಹಕ್ಕುಗಳ ಜೊತೆಗೆ ಈ 6 ಮೂಲಭೂತ ಹಕ್ಕುಗಳನ್ನು ಭಾರತದ ಸಂವಿಧಾನಗಳಿಗೆ ಸೇರಿಸುವ ಮುಖಾಂತರ ಭಾರತದ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಲಾಗಿದೆ. ಇನ್ನು ಈ ಮೂಲಭೂತ ಹಕ್ಕುಗಳಲ್ಲಿ ಮೊದಲನೆಯ ಮೂಲಭೂತ ಹಕ್ಕು ಸಮಾನತೆಯ ಹಕ್ಕು. ಈ ಸಮಾನತೆಯ ಹಕ್ಕು ವಿಧಿ ಸಂಖ್ಯೆ 14ರಿಂದ 18ರವರೆಗೆ ಈ ಸಮಾನತೆಯ ಹಕ್ಕನ್ನು ಕೊಡಲಾಗಿದೆ. ಈ ಸಮಾನತೆಯ ಹಕ್ಕು ಏನು ಮಾಡ್ತದೆ ಅಂತಂತಂದರೆ ಭಾರತದ ಪ್ರಜೆಗಳಿಗೆ ವಿವಿಧ ರೀತಿಯ ಸಮಾನತೆಗಳನ್ನು ದೊರಕಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ವಿವಿಧ ರೀತಿಯ ಸಮಾನತೆಗಳನ್ನು ಭಾರತದ ಪ್ರಜೆಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇನ್ನು 14ನೆಯ ವಿಧಿ ಏನು ಹೇಳ್ತದೆ, ಹಾಗಿದ್ಮೇಲೆ ಈಗ 14ರಿಂದ 18ನೆಯ ವಿಧಿಯವರೆಗೆ ಸಮಾನತೆಯ ಹಕ್ಕು ಇದೆ ಅಂದರೆ 14ನೆಯ ವಿಧಿ ಏನು ಹೇಳ್ತದೆ, 14ನೆಯ ವಿಧಿನಲ್ಲಿ ಏನನ್ನು ಹೇಳಲಾಗಿದೆ? 14ನೆಯ ವಿಧಿ ಹೇಳ್ತದೆ, ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಕಾನೂನಿನ ಮುಂದೆ ಸಮಾನರು. ಇದನ್ನು ಇಂಗ್ಲಿಷ್ನಲ್ಲಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಕಾನೂನಿನ ಮುಂದೆ ಸರ್ವರು ಸಮಾನರು. ಭಾರತದ ಸಂವಿಧಾನದ ಕಾನೂನು ಏನಿದೆ, ಆ ಸಂವಿಧಾನದ ಕಾನೂನಿನ ಮುಂದೆ ಭಾರತದ ಎಲ್ಲ ಪ್ರಜೆಗಳು ಸಮಾನರಾಗಿದ್ದಾರೆ. ಅವರು ಯಾವುದೇ ಜಾತಿಗೆ, ಧರ್ಮಕ್ಕೆ, ವರ್ಗಕ್ಕೆ, ಲಿಂಗಕ್ಕೆ ಸೇರಿರ್ತಕ್ಕಂಥವ್ರಿಗೆ ನನಗೆ ಅನ್ವಯಿಸಲ್ಲ ಅನ್ನೋಂಗಿಲ್ಲ. ಎಲ್ಲರಿಗೂ ಭಾರತದ ಕಾನೂನು ಅನ್ವಯ ಆಗ್ತದೆ. ಕಾನೂನಿನ ದೃಷ್ಟಿಕೋನದಲ್ಲಿ ಎಲ್ಲರೂ ಸಮಾನರಾಗಿದ್ದಾರೆ. ಕಾನೂನಿನ ದೃಷ್ಟಿಕೋನದಲ್ಲಿ ಎಲ್ಲರೂ ಕೂಡ ಏನಾಗಿರುತ್ತಾರೆ, ಸಮಾನರಾಗಿರುತ್ತಾರೆ ಎನ್ನುವುದನ್ನು ಈ ವಿಧಿ ಸಂಖ್ಯೆ 14 ಹೇಳ್ತದೆ. ಇನ್ನು ವಿಧಿ ಸಂಖ್ಯೆ 15
ಈ ವಿಧಿ ಸಂಖ್ಯೆ 15 ಹೇಳ್ತದೆ, ವಿಧಿ ಸಂಖ್ಯೆ 15 ಲಿಂಗ, ಜಾತಿ, ವರ್ಣ, ಹುಟ್ಟಿದ ಸ್ಥಳ, ಆಡುವ ಭಾಷೆ, ಶೈಕ್ಷಣಿಕ ಅರ್ಹತೆ ಇವುಗಳ ಆಧಾರದ ಮೇಲೆ ತಾರತಮ್ಯವನ್ನೆಸಗುವಂತಿಲ್ಲ. ಜಾತಿ, ಧರ್ಮ, ಲಿಂಗ, ವರ್ಣ, ಹುಟ್ಟಿದ ಸ್ಥಳ, ಆಡುವ ಭಾಷೆ, ಮೈಯ ಬಣ್ಣ, ಈ ಯಾವನ್ನು ಆಧಾರವಾಗಿಟ್ಟುಕೊಂಡು ಯಾರೂ ಯಾರ ಮೇಲೂ ಕೂಡ ತಾರತಮ್ಯವನ್ನು ಮಾಡುವಂತಿಲ್ಲ. ಏಕೆಂದರೆ ಭಾರತದ ಪ್ರಜೆಗಳೆಲ್ಲರೂ ಕೂಡ ಏನಾಗಿದ್ದಾರೆ, ಸಮಾನರಾಗಿದ್ದಾರೆ. ಆ ಸಮಾನತೆಯ ಆಧಾರದ ಮೇಲೆ ನಾವು ಜೀವನವನ್ನು ನಡೆಸಬೇಕಾಗಿದೆ. ಆ ಕಾರಣಕ್ಕಾಗಿ ನಾವು ಇಂಥ ಜಾತಿಗೆ ಸೇರಿರ್ತಕ್ಕಂಥವರು ನಾವು ಶ್ರೇಷ್ಠರು, ಇಂಥ ಜಾತಿಗೆ ಸೇರಿರ್ತಕ್ಕಂಥವರು ಕನಿಷ್ಠರು, ಇಂಥ ಧರ್ಮೀಯರು ಮಾತ್ರ ಶ್ರೇಷ್ಠರು, ಇಂಥ ಧರ್ಮೀಯರು ಕನಿಷ್ಠರು, ಇಂಥ ಭಾಷೆಯನ್ನು ಮಾತಾಡ್ತಕ್ಕಂಥವರು ಶ್ರೇಷ್ಠರು, ಈ ಪ್ರದೇಶದಲ್ಲಿ ಜೀವನವನ್ನು ಮಾಡ್ತಕ್ಕಂಥವ್ರು ಮಾತ್ರ ಶ್ರೇಷ್ಠರು, ಇನ್ನು ಉಳಿದವರೆಲ್ಲರೂ ಕನಿಷ್ಠರು. ಈ ರೀತಿಯ ಜಾತಿ, ಧರ್ಮ, ಲಿಂಗ, ವರ್ಣ, ಹುಟ್ಟಿದ ಸ್ಥಳ, ಆಡುವ ಭಾಷೆ ಇವುಗಳ ಆಧಾರದ ಮೇಲೆ ಯಾರೂ ಕೂಡ ತಾರತಮ್ಯವನ್ನೆಸಗುವಂತಿಲ್ಲ. ಯಾವುದೇ ರೀತಿಯ ಶ್ರೇಷ್ಠತೆ ಮತ್ತು ಕನಿಷ್ಠತೆಯನ್ನು ಸೃಷ್ಟಿ ಮಾಡುವಂತಿಲ್ಲ, ದಬ್ಬಾಳಿಕೆಯನ್ನು ನಡೆಸುವಂತಿಲ್ಲ, ಶೋಷಣೆಯನ್ನು ಮಾಡುವಂತಿಲ್ಲ. ಸ್ತ್ರೀಯಾದ ಕಾರಣಕ್ಕೆ ಲಿಂಗದ ಆಧಾರದ ಮೇಲೆ ನಾನು ಪುರುಷನು, ಆತನು ಆಕೆ ಸ್ತ್ರೀಯಳು, ಇನ್ನೊಬ್ಬರು ಅನ್ಯಲಿಂಗಿಯು, ಈ ರೀತಿ ಲಿಂಗದ ಆಧಾರದ ಮೇಲೂ ಕೂಡ ಏನು ಮಾಡುವಂತಿಲ್ಲ, ತಾರತಮ್ಯವನ್ನು ಎಸಗುವಂತಿಲ್ಲ ಅನ್ನೋದನ್ನು ವಿಧಿ ಸಂಖ್ಯೆ 15 ಹೇಳ್ತದೆ. ಇನ್ನು ವಿಧಿ ಸಂಖ್ಯೆ 16 ಹೇಳ್ತದೆ. ವಿಧಿ ಸಂಖ್ಯೆ 16 ಹೇಳ್ತದೆ, ಸಾರ್ವಜನಿಕ ಉದ್ಯೋಗಾವಕಾಶಗಳನ್ನು ಹೊಂದುವಲ್ಲಿ, ಅಂದರೆ ಸರ್ಕಾರಿ ನೌಕರಿಗಳನ್ನು ಪಡೆಯುವಲ್ಲಿ, ಆ ಜಾಬ್ಗಳನ್ನು ಪಡೆಯುವಂಥ ಸಂದರ್ಭದಲ್ಲಿ ಯಾವುದೇ ತಾರತಮ್ಯವನ್ನು ಮಾಡಬಾರದು. ಸಾರ್ವಜನಿಕ ಉದ್ಯೋಗವನ್ನು ನೀಡುವಲ್ಲಿ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡುವಂತಿಲ್ಲ, ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಜಾಬನ್ನು, ನೌಕರಿಯನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಭಾಷೆಯನ್ನು ಮಾತಾಡ್ತಕ್ಕಂಥವ್ರು, ವರ್ಣವನ್ನು ಹೊಂದಿರ್ತಕ್ಕಂಥವ್ರು, ಮೈಯ ಬಣ್ಣವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲೂ ಕೂಡ ಅದೇ ರೀತಿಯ ಅರ್ಥಗಳು ಬರ್ತವೆ. ಜಾತಿ, ಧರ್ಮ, ಲಿಂಗ, ವರ್ಣ, ಹುಟ್ಟಿದ ಸ್ಥಳ ಮತ್ತು ಆಡುವ ಭಾಷೆಯನ್ನು ಆಧಾರವಾಗಿಟ್ಟುಕೊಂಡು ತಾರತಮ್ಯವನ್ನು ಮಾಡುವಂತಿಲ್ಲ ಮತ್ತು ಸಾರ್ವಜನಿಕ ಹುದ್ದೆಯನ್ನು ಹೊಂದುವುದನ್ನು ನಿರಾಕರಿಸುವಂತಿಲ್ಲ. ಯಾರು ಬೇಕಾದರೂ ಸಾರ್ವಜನಿಕ ಹುದ್ದೆಯನ್ನು ಹೊಂದಬಹುದು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಶೈಕ್ಷಣಿಕ ಮತ್ತು ಇನ್ನಿತರೆ ಯಾವ್ಯಾವ ಅರ್ಹತೆಗಳಿರ್ತವೋ ಆ ಅರ್ಹತೆಗಳನ್ನು ಆತನು ಹೊಂದಿದ್ದರೆ ಸಾಕು, ಆತನು ಆ ಸಾರ್ವಜನಿಕ ಹುದ್ದೆಯನ್ನು ಹೊಂದಬಹುದು. ಇನ್ನು 17ನೇ ವಿಧಿ ಹೇಳ್ತದೆ, ಅಸ್ಪೃಶ್ಯತಾ ಆಚರಣೆ ಶಿಕ್ಷಾರ್ಹ ಅಪರಾಧ. ಆರ್ಟಿಕಲ್ ನಂಬರ್ 17, ಅಸ್ಪೃಶ್ಯತಾ ಆಚರಣೆ ಶಿಕ್ಷಾರ್ಹ ಅಪರಾಧ. ಈ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಶಿಕ್ಷಾರ್ಹವಾದಂಥ ಅಪರಾಧ ಆಗಿರ್ತದೆ. ನಾನು ಸ್ಪರ್ಶನು, ಆತನು ಅಸ್ಪರ್ಶನು, ಆತನು ನಾವು ಓಡಾಡುವ ದಾರಿಯಲ್ಲಿ ಓಡಾಡುವಂತಿಲ್ಲ, ನಾವು ಬಳಸುವ ಬಾವಿಯ ನೀರನ್ನು ಬಳಸುವಂತಿಲ್ಲ, ನಮ್ಮ ದೇವಸ್ಥಾನವನ್ನು ಪ್ರವೇಶ ಮಾಡುವಂತಿಲ್ಲ, ಸಾರ್ವಜನಿಕ ಸ್ಥಳಗಳನ್ನು ಬಳಕೆ ಮಾಡುವಂತಿಲ್ಲ ಅಂತಕ್ಕಂಥ ಯಾವುದೇ ತಾರತಮ್ಯವನ್ನು ಎಸಗುವಂತಿಲ್ಲ, ಆತ ಎಸಗುವಂತಿಲ್ಲ ಅಂತೇಳಿ ಹೇಳಲಾಗ್ತದೆ. ಇನ್ನು ಆರ್ಟಿಕಲ್ ನಂಬರ್ 18 ವಿಧಿ ಸಂಖ್ಯೆ 18 ಏನು ಹೇಳ್ತದೆ? ವಿಧಿ ಸಂಖ್ಯೆ 18 ಹೇಳ್ತದೆ, ಎಲ್ಲ ಬಿರುದು ಬಾವಳಿಗಳ ರದ್ದತಿ. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ತಮ್ಮ ತಾವೇ ಯಾವ್ಯಾವುದೋ ರೀತಿಯ ಬಿರುದುಗಳನ್ನು, ತಮ್ಮ ಶ್ರೇಷ್ಠತೆಯನ್ನು ಪ್ರದರ್ಶನ ಮಾಡಿಕೊಳ್ಳಿಕ್ಕೋಸ್ಕರ ಅನೇಕ ಬಿರುದುಗಳನ್ನು ತಾವೇ ಹೊಂದಿರ್ತಿದ್ರು ತಮ್ಮ ಹೆಸರುಗಳು. ಅದರ ಮುಖಾಂತರ ನಾನು ಒಂದು ಸಮುದಾಯದಲ್ಲಿಯೇ ಶ್ರೇಷ್ಠನಾಗಿರ್ತಕ್ಕಂಥವನು, ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿ, ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ, ನಾನು ಶ್ರೇಷ್ಠನಾದಂಥವನು ಅನ್ನೋದನ್ನು ಪ್ರದರ್ಶನಕ್ಕೆ ಇಡಲಾಗ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಮಿಲಿಟರಿ ಮತ್ತು ಶೈಕ್ಷಣಿಕ ಅರ್ಹತೆಯ ಆಧಾರದ ಮೇಲೆ, ಮಿಲಿಟರಿ ಸೇವೆಯಲ್ಲಿ ಇರ್ತಕ್ಕಂಥವರಿಗೆ ಮತ್ತು ಶೈಕ್ಷಣಿಕ ಅರ್ಹತೆಯ ಆಧಾರದ ಮೇಲೆ ಸರ್ಕಾರ ನೀಡತಕ್ಕಂಥ ಆ ಬಿರುದುಗಳನ್ನು ಬಿಟ್ಟರೆ ಬೇರೆ ಇನ್ನುಳಿದ ಯಾವುದೇ ಬಿರುದುಗಳನ್ನು ಯಾರೂ ಕೂಡ ಹೊಂದುವಂತಿಲ್ಲ. ಅಂಥ ಎಲ್ಲ ಬಿರುದುಗಳನ್ನು ರದ್ದು ಮಾಡ್ತಕ್ಕಂಥದ್ದನ್ನು ವಿಧಿ ಸಂಖ್ಯೆ 18 ತಿಳಿಸ್ಕೊಡ್ತದೆ.
ಅಷ್ಟೇ ಅಲ್ಲದೆ ವಿದೇಶಿ ಮೂಲದ ಯಾವುದೋ ವಿಶ್ವವಿದ್ಯಾನಿಲಯಗಳು, ಸಂಘ ಸಂಸ್ಥೆಗಳು ನಮ್ಮ ದೇಶದ ಪ್ರಜೆಗಳಿಗೆ ಯಾವುದಾದರೂ ಬಿರುದುಗಳನ್ನು ಕೊಡುವುದಿದ್ದರೆ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯದ ಹೊರತು, ಭಾರತ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯದೆ ಅವುಗಳನ್ನು ಸ್ವೀಕರಿಸುವಂತಿಲ್ಲ. ಈಗ ಯಾವುದೋ ಒಂದು ವಿಶ್ವವಿದ್ಯಾನಿಲಯ ಏನು ಮಾಡ್ತದೆ, ನಮ್ಮಲ್ಲಿ ಸಮಾಜ ಸೇವೆಯನ್ನು ಸಲ್ಲಿಸತಕ್ಕಂಥವ್ರಿಗೂ, ರಾಜಕೀಯ ರಂಗದಲ್ಲಿ ಇರ್ತಕ್ಕಂಥವ್ರಿಗೂ, ಚಿತ್ರರಂಗದಲ್ಲಿ ಇರ್ತಕ್ಕಂಥವ್ರಿಗೂ, ಸಾಹಿತ್ಯದಲ್ಲಿ, ಸಂಗೀತದಲ್ಲಿ ಇರ್ತಕ್ಕಂಥವರಿಗೆ ಏನು ಮಾಡ್ತದೆ, ಬೇರೆ ಒಂದು ವಿದೇಶಿ ಮೂಲದ ಯಾವುದೇ ಒಂದು ಸಂಘಟನೆಯೋ ಅಥವಾ ವಿಶ್ವವಿದ್ಯಾನಿಲಯವೋ ಬಿರುದನ್ನು ನೀಡಲಿಕ್ಕೆ, ಡಾಕ್ಟರೇಟನ್ನು ನೀಡಲಿಕ್ಕೆ ಮುಂದೆ ಬರ್ತದೆ ಅಂತ ಇಟ್ಕೊಳ್ಳೋದು. ಆವಾಗ ನಾವು ಒಪ್ಪಿಕೊಳ್ಳುವಂತಿಲ್ಲ, ಯಾರ ಅನುಮತಿ ಇಲ್ಲದ ಹೊರತು, ಭಾರತ ಸರ್ಕಾರದ ಪೂರ್ವಾನುಮತಿ ಇಲ್ಲದ ಹೊರತು ನಾವು ಆ ಯಾವುದೇ ಬಿರುದು ಬಾವಳಿಗಳನ್ನು ಒಪ್ಪಿಕೊಳ್ಳುವಂತಿಲ್ಲ, ಸ್ವೀಕರಿಸುವಂತಿಲ್ಲ. ಹೀಗೆ ವಿಧಿ ಸಂಖ್ಯೆ 14ರಿಂದ 18ನೆಯ ವಿಧಿಯವರೆಗೆ ಸಮಾನತೆಯ ಹಕ್ಕನ್ನು ಕೊಡಮಾಡಿ ಭಾರತದ ಪ್ರಜೆಗಳೆಲ್ಲರೂ ಕೂಡ ಸಮಾನರೆಂದು ತಿಳಿದು ಭ್ರಾತೃತ್ವದ ಮನೋಭಾವನೆಯನ್ನು ಹೊಂದಿಕೊಂಡು ಜೀವನವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಅವಕಾಶಗಳು ಆಗಲಿ ಮತ್ತು ಎಲ್ಲರೂ ಎಲ್ಲ ಅವಕಾಶಗಳನ್ನು ಸರಿಸಮನಾಗಿ ಹೊಂದಲಿ ಎನ್ನುವ ಕಾರಣಕ್ಕಾಗಿ ನಾವು ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಹೇಳಿಬಿಟ್ಟಿದ್ದೇವೆ. ಭಾರತದ ಪೂರ್ವ ಪೀಠಿಕೆಯಲ್ಲಿ ಹೇಳ್ಬಿಟ್ಟಿದೆ, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ನೀಡಲಿಕ್ಕಾಗಿ ಅಂತೇಳಿ ಆ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ನಮ್ಮ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಅಷ್ಟೇ ಅಲ್ಲ, ವಿಧಿ ಸಂಖ್ಯೆ 14ರಿಂದ ವಿಧಿ ಸಂಖ್ಯೆ 18ರವರೆಗೆ ವಿವರವಾಗಿ ಆ ಮೂಲಭೂತ ಹಕ್ಕನ್ನು ಅನುಭವಿಸಿಕೊಂಡು ಹೋಗ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ತಾರೆ. ಇನ್ನು ಎರಡನೆಯ ಒಂದು ಮೂಲಭೂತ ಹಕ್ಕು, ನಂತರದ ಮೂಲಭೂತ ಹಕ್ಕು ಇದೆ ಸ್ವಾತಂತ್ರ್ಯದ ಹಕ್ಕು. ಈ ಸ್ವಾತಂತ್ರ್ಯದ ಹಕ್ಕು ವಿಧಿ ಸಂಖ್ಯೆ 19ರಿಂದ 22ನೆಯ ವಿಧಿಯವರೆಗೆ ಇದೆ. ಈ 19ನೆಯ ವಿಧಿ ಏನು ಮಾಡ್ತದೆ ಅಂತಂದರೆ, ಭಾರತದ ಪ್ರಜೆಗಳಿಗೆ ವಿವಿಧ ರೀತಿಯ ಸ್ವಾತಂತ್ರ್ಯಗಳನ್ನು ಒದಗಿಸಿಕೊಡ್ತದೆ, ಸ್ವಾತಂತ್ರ್ಯಗಳನ್ನು ಕೊಡಲಾಗಿದೆ ವಿಧಿ ಸಂಖ್ಯೆ 19ರ ಅಡಿಯಲ್ಲಿ. ಆ ವಿವಿಧ ರೀತಿಯ ಸ್ವಾತಂತ್ರ್ಯಗಳು ಯಾವುವು? ಮಾತನಾಡುವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು. ಆ ಅಭಿವ್ಯಕ್ತಪಡಿಸ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನು, ನಾವು ಯಾವುದಾದ್ರೂ ಒಂದು ವಿಷಯವನ್ನು ನಮ್ಮ ರಾಷ್ಟ್ರದ ಅಥವಾ ನಮ್ಮ ವೈಯಕ್ತಿಕ ಬದುಕಿನ ಅಥವಾ ಸಾಮಾಜಿಕ ಜೀವನದ ಯಾವುದಾದ್ರೂ ವಿಷಯಗಳನ್ನು ಮಾತನಾಡುವ, ವಿಚಾರವನ್ನು ಮಾಡುವ ಮತ್ತು ನಾವು ಮಾಡಿರ್ತಕ್ಕಂಥ ವಿಚಾರಗಳನ್ನು 4 ಜನರ ಮುಂದೆ ನಿರ್ಭಯವಾಗಿ ಅಭಿವ್ಯಕ್ತಿಪಡಿಸ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನು ನಾವು ಹೊಂದಿದ್ದೇವೆ. ಅದನ್ನೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿ ಕರಿತೇವೆ. ವಾಕ್ ಮತ್ತು ವಿಚಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ. ವಾಕ್ ಅಂದ ತಕ್ಷಣ ಮಾತನಾಡುವ, ವಿಚಾರ ಎಂದರೆ ಯೋಚನೆಯನ್ನು ಮಾಡುವ, ತಾನು ಯೋಚನೆ ಮಾಡಿದ್ದನ್ನು 4 ಜನರ ಮುಂದೆ ಅಭಿವ್ಯಕ್ತಪಡಿಸುವ, ತಾನು ಪ್ರಸ್ತುತಪಡಿಸುವ, ಅವುಗಳನ್ನು ತನ್ನ ಅಭಿಪ್ರಾಯಗಳನ್ನು ತಿಳಿಸ್ತಕ್ಕಂಥ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬ ಪ್ರಜೆಯೂ ಕೂಡ ಭಾರತದಲ್ಲಿ ಹೊಂದಿದ್ದಾನೆ. ಇದಾದಮೇಲೆ ಶಸ್ತ್ರರಹಿತವಾಗಿ ಸಭೆ ಸೇರುವ, ಯಾವುದೇ ಶಸ್ತ್ರಾಸ್ತ್ರಗಳನ್ನು ಹೊಂದದೆ ಸಭೆಯನ್ನು ನಡೆಸ್ತಕ್ಕಂಥ, ಸಭೆ ಸೇರುವ, ಕುಳಿತುಕೊಂಡು ಚರ್ಚೆಯನ್ನು, ಗೋಷ್ಠಿಯನ್ನು ನಡೆಸುವ, ಭಾಷಣಗಳನ್ನು ನಡೆಸುವ, ವಿಚಾರ ವಿನಿಮಯಗಳನ್ನು ನಡೆಸ್ತಕ್ಕಂಥ ಒಂದು ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಕೂಡ ಇದೆ. ಶಸ್ತ್ರರಹಿತ ಸಭೆ ಸೇರುವ ಒಂದು ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಇನ್ನು 3ನೇದು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ. ಮನುಷ್ಯ ತನ್ನ ಬದುಕಿನ ವಿವಿಧ ಹಂತಗಳಲ್ಲಿ ಬರ್ತಕ್ಕಂಥ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾನು ಸೌಲಭ್ಯಗಳನ್ನು ಹೊಂದಲಿಕ್ಕಾಗಿ ಸಂಘಟನೆಗಳನ್ನು ಕಟ್ಟಿಕೊಳ್ತಾನೆ, ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ತಾನೆ. ಆ ಸಂಘ ಸಂಸ್ಥೆಗಳನ್ನು ಭಾರತ ಸರ್ಕಾರದ ಕಾನೂನಿನ ಮಾನ್ಯತೆಯನ್ನು ಪಡೆದಿರುವ ವಿಷಯಗಳಿಗೆ ಅನುಗುಣವಾಗಿ ಸಭೆಗಳನ್ನು, ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಂಡು ಅವುಗಳನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಸ್ವಾತಂತ್ರ್ಯವನ್ನು ಪ್ರಜೆ ಹೊಂದಿರ್ತಾನೆ. ಭಾರತ ಸರ್ಕಾರ
ಭಾರತ ಸರ್ಕಾರದ ಕಾನೂನಿನ ಮಾನ್ಯತೆಯನ್ನು ಪಡೆದಿರುವ, ಕಾನೂನಿನ ಚೌಕಟ್ಟಿನೊಳಗೆ ಇರತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಸಂಘ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿಕೊಂಡು ಅದರ ಮುಖಾಂತರ ತನ್ನ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ, ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬನು ಕೂಡ ಪಡೆದಿದ್ದಾನೆ. ಅದನ್ನೇ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ ಅಂತ ಹೇಳಿ ಕರೀತಾರೆ. ಇದಾದ ಮೇಲೆ ಭಾರತದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ. ಒಂದಿಡೀ ಭಾರತ ದೇಶ ಭಾರತೀಯ ಪ್ರಜೆಗಳಲ್ಲಿ ನಮ್ಮ ದೇಶದ ತುಂಬ ಸಂಚಾರವನ್ನು ಮಾಡಿ, ಪ್ರವಾಸವನ್ನು ಮಾಡಿ, ಅಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳನ್ನು ದರ್ಶನ ಮಾಡುವ, ಆ ಎಲ್ಲ ಪ್ರದೇಶಗಳಿಗೆ ಪ್ರವಾಸವನ್ನು ಹಮ್ಮಿಕೊಳ್ಳುವ, ಅದರೆಲ್ಲ ನಿರ್ಭಯವಾಗಿ ತಾನು ಸಂಚಾರವನ್ನು ಮಾಡತಕ್ಕಂಥ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಕೆಲವು ಸ್ಥಳಗಳನ್ನು ಹೊರತುಪಡಿಸಿ ಯಾವ ರಕ್ಷಣಾ ಹಿತದೃಷ್ಟಿಯಿಂದ ಸರ್ಕಾರ ಅವುಗಳಿಗೆ ನಿರ್ಬಂಧವನ್ನು ಹೇರಿದ್ದರೆ, ಸರ್ಕಾರ ರಕ್ಷಣಾ ವ್ಯವಸ್ಥೆಯ ದೃಷ್ಟಿಕೋನದಿಂದ ಕೆಲವು ಸ್ಥಳಗಳಿಗೆ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧಿಸಿದ್ದರೆ, ಅಂತಹ ಸ್ಥಳಗಳನ್ನು ಬಿಟ್ಟು ಇನ್ನುಳಿದ ನೈಸರ್ಗಿಕವಾದಂಥ ಸೌಂದರ್ಯವನ್ನು ಹೊಂದಿರತಕ್ಕಂಥ ದೇವಸ್ಥಾನಗಳು, ಪರ್ವತಗಳು, ಸರೋವರಗಳು, ಹೀಗೆ ಅನೇಕ ಏನೇನಿದೆಯೋ ಅವೆಲ್ಲವುಗಳನ್ನು ಕೂಡ ದರ್ಶನ ಮಾಡಲಿಕ್ಕೆ, ಅವನ್ನೆಲ್ಲವನ್ನು ಪ್ರೇಕ್ಷಣೀಯವಾಗಿ ಅವುಗಳನ್ನು ನೋಡಲಿಕ್ಕೆ, ಅಲ್ಲೆಲ್ಲ ಸಂಚಾರವನ್ನು ಮಾಡಲಿಕ್ಕೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಭಾರತದ ಪ್ರಜೆ ಹೊಂದಿರ್ತಾನೆ. ಇದಾದ ಮೇಲೆ ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಸ್ವಾತಂತ್ರ್ಯ. ನಾವು ಹುಟ್ಟಿದ ಸ್ಥಳದಲ್ಲಿಯೇ ವಾಸ ಮಾಡಬೇಕು ಅಂತ ಏನಿಲ್ಲ. ಎಲ್ಲಿಗಾದರೂ ಬೇಕಾದರೂ ನಾವು ನಮ್ಮ ವಾಸಸ್ಥಳವನ್ನು ಬದಲಾವಣೆಯನ್ನು ಮಾಡಿಕೊಂಡು, ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಿ ಅಂದರೆ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಬೇರೆ ಕಡೆಗೆ ನಾವು ಮನೆ ಮಾಡಿಕೊಂಡು ಹೋಗುವಂತಿಲ್ಲ ಅಂತ ಏನಿಲ್ಲ. ನಾವು ಕರ್ನಾಟಕದ ಇಲ್ಲಿ ಇರ್ತಕ್ಕಂಥವ್ರು ದೆಹಲಿಗೋ, ಹಿಮಾಚಲ ಪ್ರದೇಶಕ್ಕೋ, ಕಲ್ಕತ್ತಾಕ್ಕೋ, ಭುವನೇಶ್ವರಕ್ಕೋ, ಭುವನೇಶ್ವರಕ್ಕೋ, ಬಿಹಾರಕ್ಕೋ, ಇನ್ಯಾವುದೋ ಮಧ್ಯಪ್ರದೇಶದ ಯಾವುದಾದ್ರೂ ಒಂದು ಸಿಟಿಗೋ, ಮುಂಬೈಗೋ, ಗುಜರಾತ್ನ ಸೂರತ್ಗೋ, ಅಹಮದಾಬಾದ್ಗೋ, ಗಾಂಧಿನಗರಕ್ಕೋ, ಎಲ್ಲಿಗಾದರೂ ಹೋಗಿ ಅಲ್ಲಿಯ ಮನೆಯನ್ನು ಮಾಡಿಕೊಂಡು ಅಲ್ಲಿಯ ವಾಸವನ್ನು ಮಾಡ್ತಕ್ಕಂಥ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ನಾವು ಹೊಂದಿದ್ದೇವೆ. ನಮ್ಮ ವಾಸಸ್ಥಳವನ್ನು ನಮ್ಮ ದೇಶದಾದ್ಯಂತ ಯಾವ ಮೂಲೆಯಿಂದ ಯಾವ ಮೂಲೆಗಾದರೂ ಕೂಡ ನಾವು ಬದಲಾವಣೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ಸ್ವಾತಂತ್ರ್ಯ ನಮಗೆ ಇದೆ. ಇನ್ನು ಈ ಕಾನೂನು ಮಾನ್ಯ ಮಾಡಿರುವ ಯಾವುದೇ ವ್ಯಾಪಾರ, ಉದ್ಯೋಗ, ವೃತ್ತಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಕ್ಕಂಥ ಸ್ವಾತಂತ್ರ್ಯ. ನಾವು ಇಂಥದ್ದೇ ವೃತ್ತಿಯನ್ನು ಮಾಡಬೇಕು ಅಂತ ಹೇಳಿ ಯಾವುದೇ ನಿರ್ಬಂಧಗಳಿಲ್ಲ. ಕಾನೂನಿನ ಮಾನ್ಯತೆಯನ್ನು ಹೊಂದಿರತಕ್ಕಂಥ ಯಾವುದೇ ಉದ್ಯೋಗ, ಯಾವುದೇ ವ್ಯಾಪಾರ, ಯಾವುದೇ ವೃತ್ತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬಹುದಾದಂಥ ಸ್ವಾತಂತ್ರ್ಯ ನಮಗಿದೆ. ಆ ವೃತ್ತಿಯ ಆಯ್ಕೆಯ ಸ್ವಾತಂತ್ರ್ಯ ನಮಗೆ ಇದೆ. ನಾವು ಯಾವ ವೃತ್ತಿಯನ್ನಾದರೂ ಕೂಡ ನಾವು ಏನು ಮಾಡ್ಬೋದಾಗಿದೆ, ಆಯ್ಕೆ ಮಾಡಿಕೊಳ್ಬಹುದಾಗಿದೆ. ಈಗ ನೀವು ಶಿಕ್ಷಣವನ್ನು ಪಡೆದಾದ ಮೇಲೆ, ಒಂದು ಪದವಿಯನ್ನು ಪಡೆದಾದ ಮೇಲೆ, ನೀವು ಒಂದು ವೃತ್ತಿ ನಿಮಗೆ ಬೇಕು, ಒಂದು ಜೀವನಕ್ಕೆ ಒಂದು ವೃತ್ತಿ ಬೇಕಲ್ಲ. ಆ ವೃತ್ತಿನಲ್ಲಿ ಕೆಲವರು ಏನು ಮಾಡ್ತಾರೆ, ನಾನು SI ಆಗಬೇಕು ಅಂತಿದ್ದೀನಿ, ಅದಕ್ಕೆ ಎಫರ್ಟ್ಸನ್ನು ಹಾಕ್ತಿದ್ದೀನಿ. ಇನ್ನೊಬ್ಬನು ಯಾವುದಾದ್ರೂ ಒಂದು ಕಚೇರಿನಲ್ಲಿ ಆಫೀಸರ್ ಆಗಲಿಕ್ಕೆ ಬಯಸ್ತೇನೆ, ಇನ್ನೊಬ್ಬನು ಉಪನ್ಯಾಸಕನಾಗಿ ಬಯಸ್ತೇನೆ, ಇನ್ನೊಬ್ಬನು ಶಿಕ್ಷಕನಾಗಲಿಕ್ಕೆ ಬಯಸ್ತಾನೆ. ಹೀಗೆ ಅನೇಕ ವಿಭಿನ್ನವಾದಂಥ ಅಭಿರುಚಿಯನ್ನು ನಾವೆಲ್ಲರೂ ಹೊಂದಿದ್ದೇವೆ. ಏಕೆಂದರೆ ನಮಗೆ ವೃತ್ತಿಯ ಆಯ್ಕೆಯ ಸ್ವಾತಂತ್ರ್ಯವನ್ನು ನಮಗೆ ಸಂವಿಧಾನಾತ್ಮಕವಾಗಿ ಕೊಡಮಾಡಲಾಗಿದೆ. ಅದಕ್ಕೋಸ್ಕರ ಆ ವೃತ್ತಿಯ ಆಯ್ಕೆ ಅದು ಕಾನೂನಿನ ಮಾನ್ಯತೆಯನ್ನು ಹೊಂದಿರುವುದರ ಜೊತೆಗೆ ಇವೆಲ್ಲವೂ ಕೂಡ ಸಾರ್ವಜನಿಕ ಸೇವೆಗೆ ಸಂಬಂಧಪಟ್ಟಂಥವುಗಳಾದವು. ಕೆಲವರು ಹೇಳ್ತಾರೆ, ನಾನೊಂದು ಶಿಕ್ಷಣವನ್ನು ಮುಗಿಸಿದ ಮೇಲೆ ಯಾವುದಾದ್ರೂ ವ್ಯಾಪಾರದಲ್ಲಿ ನನ್ನನ್ನು ತೊಡಗಿಸ್ಕೊಳ್ತೇನೆ, ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಇದೆ ಅದರನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ, ಇಲ್ಲವೇ ನಮ್ಮ ಫ್ಯಾಮಿಲಿ ಬಿಸ್ನೆಸ್ಸನ್ನು ಕೂಡ ಬಿಟ್ಟು ಬೇರೊಂದು ಯಾವುದೋ ನನ್ನ ಒಂದು ಪ್ರಾಜೆಕ್ಟ್ ಇದೆ ಅದನ್ನು ನಾನು ಮಾಡ್ತೇನೆ, ನಾನು ಒಂದು ಕಿರಾಣಿಯ ಹೋಲ್ಸೇಲ್ ಅಂಗಡಿಯನ್ನು ಮಾಡ್ತೇನೆ, ನಾನೊಂದು TV ಶೋರೂಮನ್ನು ಮಾಡ್ತೇನೆ. ಈ ರೀತಿ ವಿಭಿನ್ನವಾಗಿರ್ತಕ್ಕಂಥ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ತಾರೆ. ಏಕೆಂದರೆ ಆ ವಿಭಿನ್ನವಾದಂಥ ವೃತ್ತಿಯ ಆಯ್ಕೆಯ ಸ್ವಾತಂತ್ರ್ಯ ನಮಗೆ ಇದೆ. ಆ ಕಾರಣಕ್ಕೋಸ್ಕರ ನಾವೇನು ಮಾಡ್ತೇವೆ, ಅವುಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಮುಂದೋಗ್ತಾ ಇದ್ದೇವೆ. ಅಂಥ ಒಂದು ಸ್ವಾತಂತ್ರ್ಯ. ಇದಾದ ಮೇಲೆ ಯಾವುದೇ ವ್ಯಕ್ತಿಗೆ ಒಂದೇ 20ನೇ ವಿಧಿ ಪ್ರಕಾರ
ಇದು 19ನೇ ವಿಧಿ ಇಷ್ಟು ಸ್ವಾತಂತ್ರ್ಯಗಳನ್ನು ಕೊಡ್ತು. ಇದಾದಮೇಲೆ 20ನೆಯ ವಿಧಿ. ಆ 20ನೆಯ ವಿಧಿ ಏನು ಮಾಡ್ತದೆ ಅಂತಂದರೆ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷೆ ವಿಧಿಸುವ ಬಗ್ಗೆ ವಿವರಣೆಯನ್ನು ನೀಡ್ತದೆ. ಯಾವುದಾದ್ರೂ ವ್ಯಕ್ತಿ ಒಂದು ಅಪರಾಧಗಳನ್ನು ಮಾಡಿದರೆ ಆ ಅಪರಾಧಗಳಿಗೆ ಶಿಕ್ಷೆ ವಿಧಿಸ್ತಕ್ಕಂಥದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಹೋಗ್ತದೆ. ಏನದು, ಯಾವ ರೀತಿ? ಅದರಲ್ಲಿ 2 ರೀತಿಯ ಇನ್ಫಾರ್ಮೇಷನ್ ಇದೆ. ಒಂದೇನು, ಅದರಲ್ಲಿ ಯಾವುದೇ ವ್ಯಕ್ತಿಗೆ ಒಮ್ಮೆ ಮಾಡಿರುವ ಅಪರಾಧಕ್ಕೆ ಒಮ್ಮೆ ಮಾತ್ರ ಶಿಕ್ಷೆ ನೀಡಬೇಕು. ಒಂದು ಅಪರಾಧಕ್ಕೆ 1 ಬಾರಿ ಮಾತ್ರ ಶಿಕ್ಷೆ ವಿಧಿಸಬೇಕು. ಯಾವುದೋ ಒಬ್ಬ ವ್ಯಕ್ತಿ ಒಂದೇ ಒಂದು ತಪ್ಪನ್ನು ಮಾಡಿದ್ದಾನೆ, ಒಂದು ಅಪರಾಧವನ್ನು ಮಾಡಿದ್ದಾನೆ, ಆ ಅಪರಾಧಕ್ಕೆ 1ಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆಯನ್ನು ನೀಡಬಾರದು, ಒಂದು ಸಾರಿ ಮಾತ್ರ ಶಿಕ್ಷೆಯನ್ನು ವಿಧಿಸಬೇಕು. ಅದಾದಮೇಲೆ ಅಪರಾಧಿಯನ್ನು ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ, ಅಪರಾಧಿಯನ್ನು ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯ ಮಾಡುವಂತಿಲ್ಲ, ಬಲವಂತ ಮಾಡುವಂತಿಲ್ಲ, ಒತ್ತಡಗಳನ್ನು ಹೇರುವಂತಿಲ್ಲ. ನಾನು ಹಿಂಗೆ ಮಾಡಿದ್ದೀನಿ ಹಂಗೆ ಮಾಡಿದ್ದೀನಿ ಅಂತೇಳಿ ನೀನೇ ಬರ್ಕೊಡು ಅಂತೇಳಿ ಅವನ ಮೇಲೆ ಫೋರ್ಸ್ ಹಾಕುವಂತಿಲ್ಲ, ಆತನ ಮೇಲೆ ಒತ್ತಡಗಳನ್ನು ಹಾಕುವಂತಿಲ್ಲ, ಬಲವಂತಪಡಿಸುವಂತಿಲ್ಲ. ಆ ರೀತಿ ಆತನನ್ನು ತನ್ನ ವಿರುದ್ಧನೇ ತಾನೇ ಸಾಕ್ಷಿ ಹೇಳುವಂತೆ ಆತನನ್ನು ಪ್ರವೋಕ್ ಮಾಡುವಂತಿಲ್ಲ, ಆತನನ್ನು ಬಲವಂತವಾಗಿ ಆತನಿಂದ ಅದನ್ನು ಬರೆಸಿಕೊಳ್ಳುವ, ಇಲ್ಲ ನ್ಯಾಯಾಲಯದಲ್ಲಿ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳ್ತಕ್ಕಂಥ ಕೆಲಸಗಳನ್ನು ಮಾಡಿಸುವಂತಿಲ್ಲ. ಇದಾದ ಮೇಲೆ 21ನೆಯ ವಿಧಿ ಹೇಳ್ತದೆ, ಕಾನೂನು ವಿಧಿಸಿದ ಮಾರ್ಗಗಳನ್ನು ಬಿಟ್ಟು ಬೇರೆ ಯಾವುದೇ ಮಾರ್ಗದಿಂದ ಯಾವುದೇ ವ್ಯಕ್ತಿಯ ಪ್ರಾಣವನ್ನು ಕಸಿಯುವಂತಿಲ್ಲ. ಕಾನೂನು ಮಾನ್ಯ ಮಾಡಿರುವ ಕ್ರಮಗಳನ್ನು ಅನುಸರಿಸಿ ಅಲ್ಲದೆ ಬೇರೆ ಯಾವುದೇ ಮಾರ್ಗಗಳಲ್ಲಿ ಯಾವುದೇ ವ್ಯಕ್ತಿಯ ಪ್ರಾಣ ಹರಣ ಮಾಡುವಂತಿಲ್ಲ. ಕೆಲವೊಂದು ವಿಶೇಷವಾದಂಥ ಮೊಕದ್ದಮೆಗಳು ಇರ್ತವೆ. ಎಂಥವು ಅಂದರೆ ಅವರು ಯಾವುದೋ ರೋಗದಿಂದ ನರಳ್ತಾ ಇರ್ತಾರೆ, ಮಾನಸಿಕ ಖಿನ್ನತೆಯಿಂದ ನರಳ್ತಾ ಇರ್ತಾರೆ, ತಮ್ಮಷ್ಟಕ್ಕೆ ತಾವೇ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಅವರು ಬಯಸೋಲ್ಲ. ಅಂಥ ಸಂದರ್ಭದಲ್ಲಿ ದಯಾಮರಣವನ್ನು ನೀಡ್ರಿ ಅಂತೇಳಿ ನ್ಯಾಯಾಲಯಕ್ಕೆ ಮೊರೆ ಬರ್ತಾರೆ. ಆ ದಯಾಮರಣವನ್ನು ನೀಡಬೇಕಾದಾಗ ಕೂಡ ಕಾನೂನು ನ್ಯಾಯಾಲಯ ಅದನ್ನು ಎಲ್ಲ ರೀತಿಯ ವಿಚಾರಣೆಗಳನ್ನು ಮಾಡಿ ಅದಾದ ಮೇಲೆ ನ್ಯಾಯಾಲಯ ಅದಕ್ಕೆ ಸಮ್ಮತಿಯನ್ನು ಕೊಡ್ತದೆ. ಅದರ ಮುಖಾಂತರ ಮರಣವನ್ನು ಅವರು ಅಪ್ಪುತ್ತಾರೆ. ಅಂಥದ್ದು ಅಷ್ಟೇ ಅಲ್ಲದೆ ಯಾರೂ ಕೂಡ ಯಾರನ್ನು ಕೊಲೆ ಮಾಡುವಂತಿಲ್ಲ ಅನ್ನೋದು ಕೂಡ ಒಂದು ಅರ್ಥ ಬರ್ತದೆ. ಕಾನೂನು ಮಾನ್ಯತೆ ಮಾಡಿದ ಕ್ರಮಗಳನ್ನು ಹೊರತುಪಡಿಸಿ ಯಾರೊಬ್ಬ ವ್ಯಕ್ತಿಯ ಪ್ರಾಣವನ್ನು ತೆಗೆಯುವಂತಿಲ್ಲ, ಹರಣ ಮಾಡುವಂತೆ ಇಲ್ಲ. ಇನ್ನು 21A ವಿಧಿಯು ಯಾವುದೇ ವ್ಯಕ್ತಿಯ ಅಕ್ರಮ ಬಂಧನವನ್ನು ಕೂಡ 21ನೇ A 21A ಏನಿದೆ ಆ 21A ಹೇಳ್ತದೆ, ಯಾವುದೇ ವ್ಯಕ್ತಿಯನ್ನು ನಾವೇನು ಮಾಡುವಂತಿಲ್ಲ, ಅಕ್ರಮವಾಗಿ ಬಂಧನದಲ್ಲಿ ಇರಿಸುವಂತಿಲ್ಲ, ಆತನ ಇಚ್ಛೆಗೆ ವಿರುದ್ಧವಾಗಿ ಆತನನ್ನು ಬಂಧಿಸಿ ಇಡುವಂತಿಲ್ಲ, ಆತನನ್ನು ಕೂಡಿ ಹಾಕುವಂತಿಲ್ಲ. ಇಷ್ಟು ಸ್ವಾತಂತ್ರ್ಯಗಳನ್ನು ಈ 21ನೇ ಯಾವುದು ಸ್ವಾತಂತ್ರ್ಯದ ಹಕ್ಕು ನಮ್ಮ ಭಾರತದ ಪ್ರಜೆಗಳಿಗೆ ಕೊಡಮಾಡಿದ್ದೇವೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಶೋಷಣೆಯ ವಿರುದ್ಧದ ಹಕ್ಕು. ಈ ಶೋಷಣೆಯ ವಿರುದ್ಧದ ಹಕ್ಕು 23ನೇ ಮತ್ತು 24ನೆಯ ವಿಧಿಗಳು, 23 ಮತ್ತು 24ನೆಯ ವಿಧಿಗಳು ಶೋಷಣೆಯ ವಿರುದ್ಧದ ಹಕ್ಕಿನ ಬಗ್ಗೆ ವಿವರಣೆಯನ್ನು ನೀಡುತ್ತವೆ. ಏನಿದು ಅಂದರೆ, ಈ ಹಕ್ಕಿನ ಪ್ರಕಾರ 23ನೆಯ ವಿಧಿಯು ಬಲವಂತದ ದುಡಿಮೆ, ಗುಲಾಮಗಿರಿ, ಮಹಿಳೆಯರ ಮತ್ತು ಮಕ್ಕಳನ್ನು ಅನೈತಿಕ ವ್ಯವಹಾರಕ್ಕೆ ಬಳಕೆ ಮಾಡುವುದನ್ನು ನಿಷೇಧಿಸುತ್ತದೆ. ಬಲವಂತದ ದುಡಿಮೆ ಅದರಲ್ಲಿ ಬೇಗಾರ್ ಪದ್ಧತಿ, ಗುಲಾಮಗಿರಿ ಪದ್ಧತಿ, ಗುಲಾಮರಂತೆ ಅವರ ಕಾಲುಗಳಿಗೆ ಸಂಕೋಲೆಗಳಿಂದ ಬಂಧಿಸಿ ಅವರಿಂದ ಕೆಲಸವನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ಜೀತ ಪದ್ಧತಿ, ಆ ಜೀತಕ್ಕೆ ಅವರನ್ನು ದುಡಿಸ್ಕೊಳ್ತಕ್ಕಂಥದ್ದು, ಆ ಜೀತಕ್ಕೆ ಅವರಿಗೆ ಒಂದಿಷ್ಟು ಹಣವನ್ನು ಯಾವಾಗಲೋ ಕೊಟ್ಟು ವರ್ಷಾನುಗಟ್ಟಲೆ ಅವರನ್ನು ದುಡಿಸ್ಕೊಳ್ತಕ್ಕಂಥ ಒಂದು ಪದ್ಧತಿ ಏನಿದೆಯಲ್ಲ ಅದನ್ನು ಜೀತ ಪದ್ಧತಿ ಅಂತ ಕರೀತೇವೆ. ಅಂಥ ಜೀತ ಪದ್ಧತಿಗಳು, ಬೇಗಾರ್ ಪದ್ಧತಿಗಳು, ಬಲವಂತದ ದುಡಿಮೆಗಳು, ಮಹಿಳೆ ಮತ್ತು ಮಕ್ಕಳನ್ನು ಅನೈತಿಕ ಚಟುವಟಿಕೆಗಳಿಗೆ ಬಳಕೆ ಮಾಡಿಕೊಳ್ತಕ್ಕಂಥದ್ದನ್ನು ಈ ಒಂದು ಹಕ್ಕು ಏನು ಮಾಡ್ತದೆ, ನಿರ್ಬಂಧಿಸ್ತದೆ. ಅವರಿಗೂ ಕೂಡ
ಒಂದು ಒಳ್ಳೆಯ ಜೀವನವನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತದೆ. ಇದಾದಮೇಲೆ 24ನೆಯ ವಿಧಿ ಹೇಳ್ತದೆ, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಪಾಯಕಾರಿ ಮತ್ತು ಕಷ್ಟಕರವಾದ ದುಡಿಮೆಗಳಲ್ಲಿ ತೊಡಗಿಸುವುದನ್ನು ನಿಷೇಧಿಸುತ್ತದೆ. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಶಿಕ್ಷಣವನ್ನು ಪಡೆಯತಕ್ಕಂಥ ಒಂದು ವಯಸ್ಸಿನವರಾಗಿರೋದರಿಂದ ಶಿಕ್ಷಣದಿಂದ ವಂಚಿತರಾಗಿ ಅವರನ್ನು ಯಾವುದಾದರೂ ಅಪಾಯಕಾರಿಯಾಗಿರ್ತಕ್ಕಂಥ ದುಡಿಮೆಗಳಲ್ಲಿ ದುಡಿಸಿಕೊಳ್ತಕ್ಕಂಥದ್ದನ್ನು ನಿಷೇಧಿಸುತ್ತದೆ. ಅವರು ಶಾಲೆಗೆ ಹೋಗಬೇಕೇ ಹೊರತು ಅವರು ಯಾವುದೇ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಿಲ್ಲ, ಬಾಲಕಾರ್ಮಿಕರಾಗಿ ಕೆಲಸವನ್ನು ಮಾಡುವಂತಿಲ್ಲ. ಇದಾದ ಮೇಲೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ವಿಧಿ ಸಂಖ್ಯೆ 25ರಿಂದ 28. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ವಿಧಿ ಸಂಖ್ಯೆ 25ರಿಂದ 28. ಈ ಧಾರ್ಮಿಕ ಹಕ್ಕಿನಡಿಯಲ್ಲಿ ಭಾರತೀಯರಿಗೆ 25ನೆಯ ವಿಧಿಯು ಪ್ರತಿಯೊಬ್ಬ ಪೌರನೂ ಕೂಡ ತನ್ನ ಆತ್ಮಸಾಕ್ಷಿಗನುಗುಣವಾಗಿ ಸರಿ ಎನಿಸಿದ ತನಗೆ ಸರಿ ಎನಿಸಿದ ಧರ್ಮವನ್ನು ಅನುಸರಿಸುವ ಪ್ರಚಾರ ಮಾಡುವ ಸ್ವಾತಂತ್ರ್ಯವಿದೆ. ಅನುಸರಿಸುವ ಮತ್ತು ಪ್ರಚಾರ ಮಾಡತಕ್ಕಂಥ ಸ್ವಾತಂತ್ರ್ಯ ಇದೆ. ಒಬ್ಬ ವ್ಯಕ್ತಿ ತನ್ನ ಆತ್ಮಸಾಕ್ಷಿ ಯಾವ ಧರ್ಮದ ಧಾರ್ಮಿಕ ವಿಚಾರಗಳಲ್ಲಿ ತಾನು ನಂಬಿಕೆಯನ್ನು ಇಡ್ತಾನೆ, ಯಾವ ಧರ್ಮದ ಧಾರ್ಮಿಕ ವಿಚಾರಗಳಲ್ಲಿ ಒಬ್ಬ ವ್ಯಕ್ತಿ ನಂಬಿಕೆಯನ್ನು ಇಡ್ತಾನೆ, ಆ ಧಾರ್ಮಿಕ ವಿಚಾರಗಳನ್ನು ತನ್ನ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ತಕ್ಕಂಥ, ಅವುಗಳನ್ನು ಫಾಲೋ ಮಾಡ್ತಕ್ಕಂಥ, ಅವುಗಳನ್ನು ಪ್ರಚಾರ ಮಾಡ್ತಕ್ಕಂಥ, ಅವುಗಳನ್ನು ಮತ್ತೆ ಪ್ರಚಾರವನ್ನು ಮಾಡ್ತಕ್ಕಂಥ ಸ್ವಾತಂತ್ರ್ಯವನ್ನು ಭಾರತದ ಸಂವಿಧಾನ ವಿಧಿ ಸಂಖ್ಯೆ 25ರ ಅಡಿಯಲ್ಲಿ ನೀಡಲಾಗಿದೆ. ಇನ್ನು 26ನೆಯ ವಿಧಿ ಏನು ಹೇಳ್ತದೆ? ಆ 26ನೆಯ ವಿಧಿ ಹೇಳ್ತದೆ, ಧರ್ಮ ಪ್ರಚಾರಕ್ಕಾಗಿ ತನ್ನದೇ ಆದ ಧಾರ್ಮಿಕ ಸಂಸ್ಥೆ ಮತ್ತು ಚಾರಿಟಬಲ್ ಟ್ರಸ್ಟನ್ನು ನಿರ್ಮಾಣ ಮಾಡತಕ್ಕಂಥ ಸ್ವಾತಂತ್ರ್ಯ. ತನ್ನ ಧರ್ಮವನ್ನು ಪ್ರಚಾರ ಮಾಡಲಿಕ್ಕಾಗಿ ತಮ್ಮ ಧರ್ಮದ ಧಾರ್ಮಿಕ ಒಂದು ಟ್ರಸ್ಟನ್ನು ನಿರ್ಮಾಣ ಮಾಡ್ತಕ್ಕಂಥ, ಚಾರಿಟಬಲ್ ಟ್ರಸ್ಟನ್ನು, ಒಂದು ಧಾರ್ಮಿಕ ಸಂಸ್ಥೆಯನ್ನು ರಚನೆ ಮಾಡ್ಕೊಳ್ತಕ್ಕಂಥ, ಸ್ಥಾಪನೆ ಮಾಡ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ಇದೆ. ಇನ್ನು ತಮ್ಮದೇ ಆದ ಧಾರ್ಮಿಕ ವ್ಯವಹಾರಗಳನ್ನು ಕೂಡ ನಿರ್ವಹಿಸಬಹುದು. ಅದರ ಮುಖಾಂತರ ತಮ್ಮದೇ ಆಗಿರ್ತಕ್ಕಂಥ ಧಾರ್ಮಿಕ ವ್ಯವಹಾರಗಳನ್ನು ಕೂಡ ಅದರಲ್ಲಿ ನಾವು ನಿರ್ವಹಣೆಯನ್ನು ಮಾಡಬಹುದಾಗಿದೆ, ಅವುಗಳನ್ನು ನಡೆಸಿಕೊಂಡು ಹೋಗಬಹುದಾಗಿದೆ. ಇದಾದ ಮೇಲೆ ಧಾರ್ಮಿಕ ಸಂಸ್ಥೆಗಳ ಹೆಸರಿನಲ್ಲಿ ಸ್ಥಿರ ಮತ್ತು ಚರ ಆಸ್ತಿಯನ್ನು ಹೊಂದಬಹುದು. ಧಾರ್ಮಿಕ ಸಂಸ್ಥೆಗಳ ಹೆಸರಿನಲ್ಲಿ ಒಂದು ಸೈಟನ್ನು ಹೊಂದುವ, ಜಮೀನುಗಳನ್ನು ಹೊಂದುವ, ಮಳಿಗೆಗಳನ್ನು ಹೊಂದುವ, ಅಥವಾ ಇನ್ಯಾವುದೋ ರೀತಿಯ ಸ್ಥಿರ ಮತ್ತು ಚರ ಆಸ್ತಿಗಳನ್ನು ಹೊಂದಬಹುದಾಗಿದೆ. ಯಾಕೆಂದರೆ ಧಾರ್ಮಿಕ ಉದ್ದೇಶಕ್ಕಾಗಿ ಅಂಥ ಆಸ್ತಿಗಳನ್ನು ನಾವು ಮಾಡಿಕೊಳ್ತಕ್ಕಂಥ ಅವಕಾಶವನ್ನು ಈ ವಿಧಿ ಸಂಖ್ಯೆ 26 ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇನ್ನು ಧಾರ್ಮಿಕ ಸಂಸ್ಥೆಗಳ ಈ ಕಾನೂನಿನನುಸಾರ ಧಾರ್ಮಿಕ ಸಂಸ್ಥೆ ಮತ್ತು ಚಾರಿಟಬಲ್ ಟ್ರಸ್ಟ್ಗಳ ಆಡಳಿತ ನಿರ್ವಹಿಸುವ ಅವಕಾಶವನ್ನು ಕೂಡ ಪಡೆದಿರುತ್ತೇವೆ. ಈ ಧಾರ್ಮಿಕ ಒಂದು ಟ್ರಸ್ಟನ್ನು ನಾವು ಹೊಂದಿದ್ದೇವೆ ಅಂದರೆ ಕಾನೂನಿನ ಮಾನ್ಯತೆಯ ಜೊತೆಗೆ ಕಾನೂನಿನ ಮಾನ್ಯತೆಯನ್ನು ಮಾಡಿದೆಯೋ ಆ ಕಾನೂನಿನ ಚೌಕಟ್ಟಿನ ಒಳಗೆ ನಾವು ಅದರ ಆಡಳಿತವನ್ನು ಕೂಡ ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ನಾವು ಹೊಂದಿದ್ದೇವೆ. ಇದಾದ ಮೇಲೆ 27ನೆಯ ವಿಧಿ ಪ್ರಕಾರ ಧಾರ್ಮಿಕ ಕಾರ್ಯಗಳಿಗೆ ಯಾವರಿಂದಲೂ ಕೂಡ ಬಲವಂತವಾಗಿ ವಂತಿಕೆಯನ್ನು ಸ್ವೀಕರಿಸುವುದನ್ನು ನಿಷೇಧಿಸಲಾಗಿದೆ. ಧಾರ್ಮಿಕ ವಿಚಾರಗಳಿಗೆ ಇಂಥದ್ದೊಂದು ಹೋಮವನ್ನು ಮಾಡ್ತಾ ಇದ್ದೇವೆ, ಇಂಥ ತೇರಬ್ಬ ಮಾಡ್ತಾ ಇದ್ದೇವೆ, ಇಂಥ ಗಣಪತಿ ಹಬ್ಬ ಮಾಡ್ತಾ ಇದ್ದೇವೆ, ನೀವು 5,000 ರೂಪಾಯಿ ಕೊಡಲೇಬೇಕು, 1,000 ರೂಪಾಯಿ ಕೊಡಲೇಬೇಕು ಅಂತೇಳಿ ಒತ್ತಾಯದ ಮುಖಾಂತರ ವಂತಿಕೆಯನ್ನು ಸ್ವೀಕರಿಸುವಂತಿಲ್ಲ. ಬಲವಂತವಾಗಿ ವಂತಿಕೆಯನ್ನು ಸ್ವೀಕರಿಸುವಂತಿಲ್ಲ. ವಿಧಿ ಸಂಖ್ಯೆ 27ರ ಅಡಿಯಲ್ಲಿ ಅವರು ಇಷ್ಟವಿದ್ದಷ್ಟು ಅವರ ಆತ್ಮಸಾಕ್ಷಿಯ ಒಪ್ಪುವಷ್ಟು, ಅವರ ತೃಪ್ತಿಯಿಂದ ಎತ್ತಿಕೊಟ್ಟಷ್ಟು ನಾವು ಸ್ವೀಕರಿಸಬೇಕಾಗುತ್ತೆಯೇ ಹೊರತು ಅದನ್ನು ನೀವು ಇಂತಿಷ್ಟೇ ಕೊಡಬೇಕು, ಇಂತಿಷ್ಟೇ ಬಿಡಬೇಕು ಅಂತೇಳಿ ಬಲವಂತವನ್ನು ನಾವೇನು ಮಾಡುವಂತಿಲ್ಲ,
ಬಲವಂತವನ್ನು ಮಾಡುವಂತಿಲ್ಲ. ಇದಾದಮೇಲೆ 28ನೇ ವಿಧಿ ಹೇಳ್ತದೆ, ರಾಜ್ಯದಿಂದ ಅಥವಾ ರಾಜ್ಯದ ಕಾನೂನು ರಾಜ್ಯದ ಅನುದಾನ ಪಡೆದು ನಡೆಸುತ್ತಿರುವ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹಾಜರಾಗತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಒಂದು ಧಾರ್ಮಿಕ ಟ್ರಸ್ಟ್ ಏನು ಮಾಡ್ತದೆ, ಶಾಲೆಗಳನ್ನು ನಡೆಸ್ತದಪ್ಪ. ಆ ಶಾಲೆಗಳನ್ನು ನಡೆಸ್ತದಲ್ಲ, ಶೈಕ್ಷಣಿಕವಾಗಿ ಶಾಲಾ ಕಾಲೇಜುಗಳನ್ನು ಏನು ನಡೆಸ್ತದಲ್ಲ, ಆ ಶಾಲಾ ಕಾಲೇಜುಗಳಲ್ಲಿ ಆ ವಿದ್ಯಾರ್ಥಿಯ ಇಚ್ಛೆಗೆ ವಿರುದ್ಧವಾಗಿ ಧಾರ್ಮಿಕ ವಿಚಾರಗಳನ್ನು ಬೋಧಿಸುವಂತಿಲ್ಲ. ಆತನಿಗೆ ಇಷ್ಟ ಇದ್ದರೆ ಬೋಧಿಸಬೇಕು, ಇಲ್ಲದ್ರೆ ಬಿಡಬೇಕು. ಆತನಿಗೆ ಬಲವಂತವಾಗಿ ಧಾರ್ಮಿಕ ವಿಚಾರಗಳನ್ನು ಬೋಧಿಸುವಂತಿಲ್ಲ. ಅನೇಕ ಇಂಥ ಟ್ರಸ್ಟ್ಗಳು ಇರ್ತವೆ. ಯಾವುದೋ ಒಂದು ಧಾರ್ಮಿಕ ಟ್ರಸ್ಟ್ ಇರ್ತದೆ, ಆ ಟ್ರಸ್ಟ್ ಏನು ಮಾಡ್ತದೆ, ಶಾಲೆಗಳನ್ನು ತೆರೀತದೆ, ಕಾಲೇಜುಗಳನ್ನು ತೆರೀತದೆ. ಅದಾದಮೇಲೆ ಅಲ್ಲಿ ಕಾಲೇಜುಗಳಿಗೆ ಮತ್ತು ಶಾಲೆಗಳಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆತನ ಅನುಮತಿ ಇಲ್ಲದೆ, ಆತನ ಒಪ್ಪಿಗೆ ಇಲ್ಲದೆ ಆತನಿಗೆ ಆ ಧಾರ್ಮಿಕ ವಿಚಾರಗಳನ್ನು ಬೋಧಿಸುವಂತಿಲ್ಲ, ಬಲವಂತವಾಗಿ ಆತನಿಗೆ ಅದನ್ನು ಬೋಧನೆ ಮಾಡುವಂತಿಲ್ಲ ಅಂತೇಳಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ವಿಧಿ ಸಂಖ್ಯೆ 29ರಿಂದ 30. ಈ ವಿಧಿ ಸಂಖ್ಯೆ 29 ಮತ್ತು 30 ವಿಧಿಗಳು ಇದರ ಬಗ್ಗೆ ಹೇಳ್ತವೆ. ಏನು ಹೇಳ್ತವೆ? ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿನ 29ನೇ ವಿಧಿ ಹೇಳ್ತದೆ, ಭಾರತದಲ್ಲಿ ವಾಸಿಸುವ ಪ್ರತಿಯೊಂದು ಜನಾಂಗದವರು ಕೂಡ ತಾವೇ ಹೊಂದಿರುವ ಭಾಷೆ, ತಾವು ಯಾವ ಭಾಷೆಯನ್ನು ಮಾತಾಡ್ತಾರೋ ಆ ಭಾಷೆಗೆ ಲಿಪಿ ಮತ್ತು ಸಂಸ್ಕೃತಿಗಳನ್ನು ರಕ್ಷಿಸುವ ಮತ್ತು ಬೆಳೆಸುವ ಅವಕಾಶವನ್ನು ಹೊಂದಿದ್ದಾರೆ. ನಾವು ಆಡ್ತಕ್ಕಂಥ ಭಾಷೆ, ಅನೇಕ ಭಾಷೆಯನ್ನು ಮಾತಾಡ್ತಕ್ಕಂಥ ಜನ ನಮ್ಮ ಭಾರತದಲ್ಲಿ ಇದ್ದೇವೆ. ಅಷ್ಟೊಂದು ಭಾಷೆಯನ್ನು ಮಾತಾಡ್ತಕ್ಕಂಥ ಜನ ನಾವಿದ್ದೀವಲ್ಲ, ನಾವು ಆಡತಕ್ಕಂಥ ಭಾಷೆಗೆ ಲಿಪಿಯನ್ನು, ಬರವಣಿಗೆಯ ರೂಪವನ್ನು, ಲಿಪಿಯನ್ನು ಹೊಂದುವ. ಕನ್ನಡ ಅದಕ್ಕೊಂದು ಲಿಪಿ ಇದೆ, ಹಿಂದಿ ಲಿಪಿ ಇದೆ, ತೆಲುಗು ಲಿಪಿ ಇದೆ, ಕೊಂಕಣಿ ಭಾಷೆ ಅದಕ್ಕೆ ಲಿಪಿ ಇರಲಿಲ್ಲ, ಇತ್ತೀಚೆಗೆ ಅದಕ್ಕೆ ಲಿಪಿಯನ್ನು ರಚನೆ ಮಾಡಿಕೊಳ್ಳಲಾಗಿದೆ. ಬಂಜಾರ ಭಾಷೆಗೆ ಲಿಪಿ ಇರಲಿಲ್ಲ ಮೊದಲು, ಬರೀ ಹಾಡು ಮಾತಿನಲ್ಲಿ ಇತ್ತು, ಅದಕ್ಕೆ ಕೂಡ ಲಿಪಿಯನ್ನು ಹೊಂದತಕ್ಕಂಥ ಪ್ರಯತ್ನವನ್ನು ಮಾಡಲಾಗಿದೆ. ಹೀಗೆ ತಮ್ಮ ಸಂಸ್ಕೃತಿಯನ್ನು ಹೊಂದಲು ಮತ್ತು ತನ್ನ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಹೋಗಲಿಕ್ಕೆ, ಲಿಪಿಯನ್ನು ಹೊಂದಲಿಕ್ಕೆ ಮತ್ತು ತನ್ನ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಹೋಗಲಿಕ್ಕೆ ಸಂಪೂರ್ಣವಾದಂಥ ಅವಕಾಶಗಳನ್ನು ವಿಧಿ ಸಂಖ್ಯೆ 29 ನೀಡ್ತದೆ. ಇನ್ನು ವಿಧಿ ಸಂಖ್ಯೆ 30ರ ಅಡಿಯಲ್ಲಿ, ವಿಧಿ ಸಂಖ್ಯೆ 30ರ ಅಡಿಯಲ್ಲಿ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ತಮ್ಮವರಿಗೆ ಶಿಕ್ಷಣ ನೀಡಲು ತಮ್ಮದೇ ಆದಂಥ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳ ಆಡಳಿತವನ್ನು ನಿರ್ವಹಿಸಿಕೊಂಡು ಬರುವ ಅವಕಾಶವನ್ನು ರಾಜ್ಯ ಶೈಕ್ಷಣಿಕ ಸಂಸ್ಥೆಗಳಿಗೆ ಅನುದಾನ ನೀಡುವಾಗ ಯಾವುದೇ ತಾರತಮ್ಯವನ್ನು ಮಾಡಬಾರದಿರುವುದು. ಅಂದರೆ ಈ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ತಮ್ಮದೇ ಆಗಿರ್ತಕ್ಕಂಥ ಒಂದು ಜನಾಂಗಕ್ಕೆ ಶಿಕ್ಷಣವನ್ನು ಒದಗಿಸಲಿಕ್ಕಾಗಿ ತಾವು ಒಂದು ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಕೋಬಹುದು. ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ಶಾಲೆ ಮತ್ತು ಕಾಲೇಜುಗಳನ್ನು ಹೊಂದಬಹುದಾಗಿದೆ ತಮ್ಮವರಿಗೆ ಏನೇನು ಮಾಡಲಿಕ್ಕೆ, ಶಿಕ್ಷಣವನ್ನು ಒದಗಿಸಲಿಕ್ಕೆ. ಆ ಸಂದರ್ಭದಲ್ಲಿ ಅಂತಹ ಶಾಲೆಗಳಿಗೆ, ಅಂತಹ ಸಂಸ್ಥೆಗಳಿಗೆ ಸರ್ಕಾರವು ಅನುದಾನಗಳನ್ನು ನೀಡತಕ್ಕಂಥ ಸಂದರ್ಭದಲ್ಲಿ ತಾರತಮ್ಯವನ್ನು ಮಾಡುವಂತಿಲ್ಲ. ಅವುಗಳಿಗೂ ಕೂಡ ಸಮಾನವಾಗಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ವಿಧಿ ಹೇಳ್ತದೆ. ಇನ್ನು ಕೊನೆಗೆ ಬರ್ತಕ್ಕಂಥದ್ದು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಏನಿದು? ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ವಿಧಿ ಸಂಖ್ಯೆ 32 ಇದರ ಬಗ್ಗೆ ವಿವರಣೆಯನ್ನು ಕೊಡ್ತದೆ. ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂದರೆ ಈ ಮೇಲೆ ನೀಡಿರುವ ಇಷ್ಟು ಮೂಲಭೂತ ಹಕ್ಕುಗಳನ್ನು ಆಚರಣೆ ಮಾಡಿಕೊಂಡು ಬರುವಲ್ಲಿ, ಈ ಮೇಲೆ ಹೇಳಿರುವ ಇಷ್ಟು ಮೂಲಭೂತ ಹಕ್ಕುಗಳನ್ನು ಆಚರಣೆ ಮಾಡಿಕೊಂಡು ಬರುವಲ್ಲಿ ಯಾವುದಾದರೂ ವ್ಯಕ್ತಿ, ಸಂಘ ಸಂಸ್ಥೆ ಅಥವಾ ಸರ್ಕಾರದ ಕಾನೂನುಗಳು ಅಡ್ಡಿಪಡಿಸುತ್ತಿದ್ದರೆ ಅಂಥವರ ವಿರುದ್ಧ ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಮೊರೆ ಹೋಗಿ ಸರ್ವೋಚ್ಚ ನ್ಯಾಯಾಲಯವು ನಮಗೆ ನಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಮೇಲಿನ ಈ ಎಲ್ಲ ಮೂಲಭೂತ ಹಕ್ಕುಗಳನ್ನು ಆಚರಣೆ ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ
ಯಾವುದಾದರೂ ವ್ಯಕ್ತಿಗಳ ಸಮೂಹ, ಸಂಘ ಸಂಸ್ಥೆಗಳು, ಇಲ್ಲವೇ ಸರ್ಕಾರ ನಿರ್ಮಾಣ ಮಾಡತಕ್ಕಂಥ ಕಾನೂನುಗಳೇನಾದರೂ ನಮಗೆ ಅಡ್ಡಿಯನ್ನು, ಆತಂಕವನ್ನು ಸೃಷ್ಟಿ ಮಾಡಿದ್ದರೆ ಆ ಅಡ್ಡಿಯನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಅವಕಾಶವನ್ನು ನಮಗೆ ಭಾರತದ ನ್ಯಾಯಾಂಗ ಮಾಡಿಕೊಡ್ತದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಮಾಡ್ತದೆ. ಆ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಮೊರೆ ಹೋಗಬಹುದು. ಮೊರೆ ಹೋಗಿ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳಬಹುದಾಗಿದೆ. ಆ ಕಾರಣಕ್ಕಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಹೇಳಿ ಕರೆಯಲಾಗಿದೆ. ಇದನ್ನು 2 ಅಂಕದ ಪ್ರಶ್ನೆಗಾಗಿ ಕೇಳ್ತಾ ಇರ್ತಾರೆ. ಭಾರತದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕನು ಯಾರು? ಭಾರತದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕನು ಭಾರತದ ಸರ್ವೋಚ್ಚ ನ್ಯಾಯಾಲಯ ಆಗಿರ್ತದೆ. ಇನ್ನು ಈ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ನ್ಯಾಯಾಲಯವು 5 ರೀತಿಯ ರಿಟ್ ಆದೇಶಗಳನ್ನು ಹೊರಡಿಸ್ತದೆ. 5 ರೀತಿಯ ರಿಟ್ ಆದೇಶಗಳನ್ನು ಹೊರಡಿಸ್ತದೆ. ಆ ರಿಟ್ ಆದೇಶಗಳು ಯಾವಿರ್ತವೆ ಅಂದರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಶಿಯೋರಾರಿ, ಕೋ ವಾರೆಂಟೋ. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಶಿಯೋರಾರಿ, ಕೋ ವಾರೆಂಟೋ ಅಂತಕ್ಕಂಥ 5 ರೀತಿಯ ರಿಟ್ ಆದೇಶಗಳನ್ನು ಭಾರತದ ನ್ಯಾಯಾಂಗ ಹೊರಡಿಸ್ತದೆ. ಸರ್ವೋಚ್ಚ ನ್ಯಾಯಾಲಯ ಹೊರಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಅದರ ಮುಖಾಂತರ ಭಾರತದ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಿಸ್ತಕ್ಕಂಥ ಕೆಲಸವನ್ನು ಭಾರತದ ನ್ಯಾಯಾಂಗ ಮಾಡ್ತದೆ. ಆ ಕಾರಣಕ್ಕೋಸ್ಕರ ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಭಾರತದ ಸರ್ವೋಚ್ಚ ನ್ಯಾಯಾಲಯವನ್ನು ನಾವು ಕರೀತೇವೆ. ಇಷ್ಟು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಈ 5 ರೀತಿಯ ರಿಟ್ ಆದೇಶಗಳು ಏನಾಗಿದ್ದಾವೆ, ಅವು ಏನು ಅದನ್ನು ಕೂಡ ನಾವು ಹೇಳೋದಾದರೆ, ಹೇಬಿಯಸ್ ಕಾರ್ಪಸ್ ಅಂದರೆ ಬಂಧಿ ಪ್ರತ್ಯಕ್ಷೀಕರಣ. ಯಾವುದಾದರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾವುದೋ ಮೊಕದ್ದಮೆಗೆ, ಅಪರಾಧಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ್ದರೆ, ಬಂಧಿಸಿದ ವ್ಯಕ್ತಿಯನ್ನು 24 ತಾಸುಗಳ ಒಳಗಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವುದು. ಇದನ್ನು ಬಂಧಿ ಪ್ರತ್ಯಕ್ಷೀಕರಣ, ಹೇಬಿಯಸ್ ಕಾರ್ಪಸ್ ಅಂತಾರೆ. ಇನ್ನು ಮ್ಯಾಂಡಮಸ್ ಅಂದರೆ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ನಿರಾಕರಿಸುವ, ವಿಫಲನಾದ ಸಾರ್ವಜನಿಕ ಅಧಿಕಾರಿ ಅಥವಾ ಪ್ರಾಧಿಕಾರಕ್ಕೆ ಅದನ್ನು ನಿರ್ವಹಿಸುವಂತೆ ಹೊರಡಿಸುವ ರಿಟ್ ಆದೇಶ. ಅಂದರೆ ಒಬ್ಬ ಅಧಿಕಾರಿ ಇದ್ದಾನೆ, ಸಾರ್ವಜನಿಕ ಅಧಿಕಾರಿ, ಅವನು ಮಾಡಬೇಕಾಗಿರುವ ಕೆಲಸವನ್ನು ಮಾಡಲು ವಿಫಲನಾಗಿದ್ದರೆ ಅಥವಾ ಅದನ್ನು ಮಾಡಲಿಕ್ಕೆ ನಿರಾಕರಿಸಿದರೆ, ಆ ನಿಗದಿತ ಸಮಯದೊಳಗಾಗಿ ಆತನು ಆ ಕೆಲಸವನ್ನು ಮಾಡಿ ಮುಗಿಸುವಂತೆ ನ್ಯಾಯಾಲಯವು ಹೊರಡಿಸುವ ರಿಟ್ ಆದೇಶವನ್ನು ಮ್ಯಾಂಡಮಸ್ ಅಂತೇಳಿ ಕರೀತಾರೆ. ಇನ್ನು ಪ್ರೊಹಿಬಿಷನ್, ಅದನ್ನು ಪ್ರತಿಬಂಧಕಾಜ್ಞೆ ಅಂತೇಳಿ ಕರೀತಾರೆ. ಕೆಳಗಿನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಯಾವುದಾದರೂ ಒಂದು ಮೊಕದ್ದಮೆಯ ವಿಚಾರಣೆಯನ್ನು ನಡೆಸಿ ಪ್ರಾಕೃತಿಕ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪು ನೀಡದಂತೆ ತಡೆಯಲು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಹೊರಡಿಸುವ ರಿಟ್ ಆದೇಶ. ಅಂದರೆ ಯಾವುದೋ ಒಂದು ನ್ಯಾಯಾಲಯ ಏನು ಮಾಡಿಬಿಡ್ತದೆ, ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಒಂದು ಮೊಕದ್ದಮೆಯನ್ನು ವಿಚಾರಣೆ ನಡೆಸಿ ಪ್ರಾಕೃತಿಕ ನಿಯಮಗಳಿಗೆ ವಿರುದ್ಧವಾಗಿ ಏನಾದರೂ ಅದು ತೀರ್ಪನ್ನು ಪ್ರಕಟಿಸಲಿಕ್ಕೆ ಮುಂದಾದರೆ, ಅಂಥ ಸಂದರ್ಭದಲ್ಲಿ ಆ ರೀತಿ ಮಾಡದಂತೆ ಅಧೀನ ನ್ಯಾಯಾಲಯಗಳಿಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಹೊರಡಿಸತಕ್ಕಂಥ ಆದೇಶವನ್ನು ಪ್ರೊಹಿಬಿಷನ್ ಅಂತೇಳಿ ಕರೀತಾರೆ. ಇನ್ನು ಸರ್ಶಿಯೋರಾರಿ, ಉತ್ಪ್ರೇಕ್ಷಣಾ ಲೇಖ ಅಂತೇಳಿ ಕರೀತಾರೆ. ಅದನ್ನು ಸರ್ಶಿಯೋರಾರಿ. ಈ ಕೆಳಗಿನ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪು ನೀಡಿದರೆ, ಒಂದು ವೇಳೆ ತೀರ್ಪನ್ನು ನೀಡಿಬಿಟ್ರೆ ಅದನ್ನು ರದ್ದುಪಡಿಸುವ
ಅದನ್ನು ರದ್ದುಪಡಿಸುವ, ಒಂದು ವೇಳೆ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಒಂದು ಮೊಕದ್ದಮೆಯನ್ನು ವಿಚಾರಣೆ ನಡೆಸಿ ಈಗಾಗಲೇ ತೀರ್ಪನ್ನು ಪ್ರಕಟಿಸಿಬಿಟ್ರೆ, ಪ್ರಕೃತಿಯ ನಿಯಮಗಳಿಗೆ ವಿರುದ್ಧವಾಗಿ ಪ್ರಕಟಿಸಿಬಿಟ್ರೆ ಅದನ್ನು ರದ್ದುಪಡಿಸುವ ಆದೇಶ ಇದೆ, ಆದೇಶವನ್ನು ಹೊರಡಿಸಲಾಗ್ತದೆ ಮತ್ತು ಆ ಮೊಕದ್ದಮೆಯನ್ನು ಸಾಕ್ಷಿ ಸಮೇತ ತನಗೆ ವರ್ಗಾಯಿಸುವಂತೆ ಒಂದು ಆದೇಶವನ್ನು ಹೊರಡಿಸ್ತದೆ. ಇದನ್ನು ಏನಂತ ಕರೀತಾರೆ? ಇದನ್ನು ಏನಂತ ಕರೀತಾರೆ? ಶರ್ಷಿಯೋರಾರಿ ಅಂತೇಳಿ ಕರೀತಾರೆ. ಶರ್ಷಿಯೋರಾರಿ ಅಂತೇಳಿ ಕರೀತಾರೆ. ಇನ್ನು ಕೊನೆಯದು ಒಂದಿದೆ ಕೋ ವಾರೆಂಟೋ. ಕೋ ವಾರೆಂಟೋ ಏನಿದು? ಕೋ ವಾರೆಂಟೋ ಅಂದರೆ ಪ್ರತಿಯೊಬ್ಬ ಯಾವುದೇ ಸಾರ್ವಜನಿಕ ಹುದ್ದೆಯನ್ನು ಯಾವುದಾದ್ರೂ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸಾರ್ವಜನಿಕ ಹುದ್ದೆಯನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದರೆ ಅದನ್ನು ತೆರವುಗೊಳಿಸುವಂತೆ ನ್ಯಾಯಾಲಯ ಹೊರಡಿಸತಕ್ಕಂಥ ಆದೇಶವನ್ನು ಏನಂತಾರೆ? ಕೋ ವಾರೆಂಟೋ ಅಂತೇಳಿ ಕರೀತಾರೆ. ಈಗ ಯಾವುದೋ ಒಂದು ಸಾರ್ವಜನಿಕ ಹುದ್ದೆ ಇದೆ, ನಮ್ಮ ಊರಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಹುದ್ದೆ ಇದೆಯಪ್ಪ, ಸದಸ್ಯನಲ್ಲದವನು ಯಾರೋ ಒಬ್ಬನು ನೀನು ಎಲೆಕ್ಷನ್ಗೆ ಗೆದ್ದಿರ್ಬೋದು, ನಾನೇ ಇದರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇವತ್ತಿಂದ ಅಂತೇಳಿ ಆ ಜಾಗವನ್ನು ಅಕ್ರಮವಾಗಿ ಕೂತ್ಕೊಂಡ್ಬಿಟ್ಟಪ್ಪ, ಯಾರಿಗೂ ಅದನ್ನು ಬಿಟ್ಕೊಡ್ತಾ ಇಲ್ಲ. ಒಬ್ಬ ಸದಸ್ಯನಾಗಿರ್ತಕ್ಕಂಥವನ್ನೇ ಚುನಾವಣೆಯಲ್ಲಿ ಗೆಲ್ಲದೆ ಸದಸ್ಯನಾಗಿ ಗೆದ್ದಿದ್ದಾನೆ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿ ಗೆಲ್ಲಬೇಕಲ್ಲ, ಅಧ್ಯಕ್ಷನಾಗಿ ಆಯ್ಕೆ ಆಗಬೇಕಲ್ಲ, ಆಯ್ಕೆ ಆಗಿಲ್ಲ, ಆದರೂ ಕೂಡ ಅಕ್ರಮವಾಗಿ ದಾದಾಗಿರಿಯನ್ನು ಮಾಡಿ, ಗೂಂಡಾಗಿರಿಯನ್ನು ಮಾಡಿ ಅಕ್ರಮವಾಗಿ ಆ ಒಂದು ಸ್ಥಾನವನ್ನು ಆತನು ಆಕ್ರಮಿಸಿಕೊಂಡಿದ್ದರೆ ಅಂಥ ವ್ಯಕ್ತಿಯು ಆ ಸ್ಥಾನವನ್ನು ತೆರವುಗೊಳಿಸುವಂತೆ ನ್ಯಾಯಾಲಯ ಆರ್ಡರ್ನ ಮಾಡ್ತದೆ, ಆದೇಶವನ್ನು ಹೊರಡಿಸ್ತದೆ. ಇದನ್ನು ಕೋ ವಾರೆಂಟೋ ಅಂತೇಳಿ ಕರೀತಾರೆ. ಇಷ್ಟು ಭಾರತದ ಪ್ರಜೆಗಳಿಗೆ ಭಾರತದ ಸಂವಿಧಾನವು ವಿಧಿ ಸಂಖ್ಯೆ 11ರಿಂದ ವಿಧಿ ಸಂಖ್ಯೆ 35ರವರೆಗೆ ನೀಡಿರ್ತಕ್ಕಂಥ ಮೂಲಭೂತ ಹಕ್ಕುಗಳು ಆಗಿದ್ದಾವೆ. ಈ ಮೂಲಭೂತ ಹಕ್ಕುಗಳನ್ನು ನ್ಯಾಯಿಕ ರಕ್ಷಣೆಯೊಂದಿಗೆ, ನ್ಯಾಯಾಲಯದ ರಕ್ಷಣೆಯೊಂದಿಗೆ, ಸಂವಿಧಾನದ ಶ್ರೀರಕ್ಷೆಯೊಂದಿಗೆ ಭಾರತದ ಪ್ರಜೆಗಳಿಗೆ ನೀಡಲಾಗಿದೆ. ಒಂದು ವೇಳೆ ಯಾರಾದರೂ ಆ ಮೂಲಭೂತ ಹಕ್ಕುಗಳನ್ನು ಆಚರಣೆ ಮಾಡಿಕೊಳ್ಳುವಲ್ಲಿ ಚ್ಯುತಿಯುಂಟು ಮಾಡಿದರೆ, ಅಡೆತಡೆಗಳನ್ನು ಉಂಟು ಮಾಡಿದರೆ, ಅಂಥ ಸಂದರ್ಭದಲ್ಲಿ ವಿಧಿ ಸಂಖ್ಯೆ 32ರ ಅನ್ವಯ ನ್ಯಾಯಾಲಯಕ್ಕೆ ನಾವು ಮೊರೆ ಹೋಗಬಹುದು ಮತ್ತು ನ್ಯಾಯಯುತವಾಗಿ ನಮ್ಮ ಹಕ್ಕುಗಳನ್ನು ನಾವು ಆಚರಣೆ ಮಾಡಿಕೊಳ್ಳುವಂತೆ ನಮ್ಮ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡಿಕೊಳ್ತಕ್ಕಂಥ ಅವಕಾಶವನ್ನು ಭಾರತದ ಸಂವಿಧಾನ ನಮಗೆ ನೀಡಿದೆ. ಇಷ್ಟು ಮೂಲಭೂತ ಹಕ್ಕುಗಳು ಆಯಿತು. ಮುಂದಿನ ತರಗತಿಯಲ್ಲಿ ಮೂಲಭೂತ ಕರ್ತವ್ಯಗಳು